ಸುರೇಶ್ ಅಂತ ಕೊಕ್ಕರೆ ಬೆಳ್ಳೂರು ಮದ್ದೂರು ತಾಲೂಕು. ಸುರೇಶ್. ಈ ಜಮೀನು ಪಟೇಲ್ ನಂಜೇಗೌಡರು ಗರ್ಕಳ್ಳಿ ಅವರಿಂದ ನಮ್ಮ ತಾತ ಊರೇಗೌಡ ಅವರು ತಿಮ್ಮೇಗೌಡರು ಖರೀದಿ ಮಾಡ್ತಾರೆ. ಖರೀದಿ ಆದಂಥ ನಮ್ಮ ತಂದೆ ಪಿ ಟಿ ಚಿಂದೇಗೌಡ ಅವ್ರ ಕೆಂಪಮ್ಮ ಅವರ ಅಣ್ಣ ತಮ್ಮದಿರಿಂದ ಕೆಂಪಮ್ಮನವ್ರಿಗೆ ಖಾತೆ ಆಗುತ್ತೆ. ಖಾತೆ ಆದಂಥ ಕಾಲದಲ್ಲಿ ನಾವು ಸುಮಾರು ಆಗಿನಿಂದ 48 ವರ್ಷದಿಂದ ಅಲ್ಲೇ ಅನುಭವದಲ್ಲಿದ್ದು ಉಳ್ಳಿ ಆರ್ಕ ರಾಗಿ ಎಲ್ಲ ಚೆಲ್ಕೊಂಡು ಅನುಭವದಲ್ಲಿದ್ದು, ಈಗ ಕೋವಿಡ್ ಟೈಮಲ್ಲಿ ನಾವು ಆ ಕಡೆ ಹೋಗೋಕ್ಕಾಗಲಿಲ್ಲ. ಆ ಟೈಮಲ್ಲಿ ಮದ್ದೂರು ಗಡಿ ತಿಮ್ಮೇಗೌಡ ವಿಚೇಗೌಡರು ಮಕ್ಕಳುಗಳು ಅತಿಕ್ರಮಣ ಪ್ರವೇಶ ಮಾಡ್ತಾರೆ. ಆಗ ಕೇಳೋಕ್ಕೆ ಹೋಗಿದಾಗ ನಾವು 8ರಿಂದ 10 ಕಿಲೋಮೀಟ್ರ್ ಬರಬೇಕು. ಬೆಳ್ಳೂರಿಂದ ಅಂಕೆಗೊಂಡಿಗೆ 8ರಿಂದ 10 ಕಿಲೋಮೀಟ್ರ್ ಆಗುತ್ತೆ. ಆವಾಗ ಗಲಾಟೆ ಮಾಡ್ತಾರೆ ನಮ್ಮ ಮೇಲೆ, ನಿಮ್ದು ಏನಿದ್ದು ಅಳತೆ ಮಾಡಿಸಿ ಅಂತಾರೆ. ಅಳತೆ ಮಾಡಿಸೋಕೆ ಬಂದಾಗ ಈ ಥರ ಹೆಂಗಸರುಗಳು ಅಂತಂದಿರೆಲ್ಲ ಬಂದು ಚೈನ್ ಬಿಡೋದನ್ನು ಅಧಿಕಾರಿಗಳಿಗೆ ದುರುಪಯೋಗ ಪಡಿಸ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ್ರು 2-3 ಸಾರಿ ಅಳತೆಗೆ ಹಾಕ್ಸಿದ್ರು ಅವರು ಭಾಳ ತೊಂದರೆ ಕೊಡ್ತಾವ್ರೆ. ಅವಳಲ್ಲಿ ಯಾವುದೇ ದಾಖಲಾತಿಲ್ಲ. ನಾವು 2-3 ವರ್ಷದಿಂದ ನ್ಯಾಯ ಪಂಚಾಯತ್ ಎಲ್ಲ ಮಾಡಿ ನಿಮ್ದೇನದೇ ಮಾಡ್ಕೊಂಡು ಅಳತೆ ಏನಾರು ಮಾಡಿಸಿ ನಿಮ್ದೇನಾದ್ರು ನಾವು ಬಿಟ್ಕೊಡ್ತೀವಿ, ನಮ್ದು ಏನಾದ್ರೆ ನೀವು ಬಿಟ್ಕೊಡಿ. ಅದರಲ್ಲೂ 8 ಎಕರೆ ನಾವು ಕ್ರಯ ಮಾಡಿರೋದು. 7 ಎಕರೆ ಅಲ್ಲಿ ಅದ್ವಸ್ ಮಾಡಿದಾಗ 7 ಎಕರೆ 22 ಗುಂಟೆ ಬಂತು. 18 ಗುಂಟೆ ಅವರೇ ಎನ್ಕ್ರೋಚ್ ಮಾಡ್ಕೊಂಡಿರೋದು ಆವಾಗಲೇ ಬಿಟ್ಕೊಟ್ಟಿದ್ದೀವಿ. ಅದ್ರ ಮುಂದಕ್ಕೆ ಅವರು ದಿನೇ ಕೋವಿಡ್ ಟೈಮಲ್ಲಿ ನಾವು ಆ ಕಡೆ ಹೋಗಲಿಲ್ಲ ಅಂತ ಕಾಲಕ್ಕೆ ಇದರ ಟೈಮಲ್ಲಿ ದಿನೇ ಎನ್ಕ್ರೋಚ್ ಮಾಡ್ಕೊಬಂದರು. ಅದು ಕೇಳಕ್ಕೆ ಹೋಗೋಕ್ಕೆ ಗಲಾಟೆ ತರ್ತಾರೆ. ನಾವು 8-10 ಕಿಲೋಮೀಟ್ರು ಊರಿಂದ ಬರಬೇಕು. ಅಲ್ಲಿ ಯಾರೂ ನಮಗೆ ಆ ಥರ ಸಪೋರ್ಟ್ ಇಲ್ಲ. ಅದಕ್ಕೆ ಕಾನೂನು ಪ್ರಕಾರ ಹೋದರೆ ಈ ಥರ ಸರ್ವೇಯರ್ಗೆ ಪೊಲೀಸ್ನವ್ರಿಗೆ ಧಮಕಿ ಹಾಕೋದು, ಅವ್ರನ್ನೇ ಅವೈಜ್ಞ ಶಬ್ದಗಳಿಂದ ನಿಂದಿಸಿ ಬೈಯೋದು ಈ ಥರ ಮಾಡ್ತಾರೆ. ಆ ಥರ ಅವರಲ್ಲಿ RTC ಯಾವುದೇ ದಾಖಲಾತಿ ಇಲ್ಲ, ಇರೋದಿಲ್ಲ. ಮತ್ತು DC ಅವ್ರಿಗೆ ದಯಮಾನಕ್ಕೆ ಕೋರಿ ಮೊನ್ನೆ ಕೇಳ್ಪಟ್ಟೆ, ಈ ಥರ ವಿಡಿಯೋ ಮಾಡಿ ಈ ಥರ ಅರ್ಜಿ ಕೊಟ್ಟಿದ್ದೀವಿ ನಾವು, ಆ ಥರ ಈ ಥರ ಅಂತ ಸುಮ್ಮನೆ ಜೀವ ಬೆದರಿಕೆ ಹೊಡ್ತಾರೆ. ನಮಗೆ ಅಲ್ಲಿ ಹೋಗ್ಲಿಕ್ಕೂ ಭಾಳ ತೊಂದರೆ ಇರ್ತದೆ. ನಮ್ಮಲ್ಲೆಲ್ಲ ಮೂಲ ದಾಖಲಾತಿಗಳು ಇಷ್ಟು ವರ್ಷದಿಂದ RTC ಅಲ್ಲಿ ಕಂದಾಯ ಕಟ್ಕೊಂಡು ಎಲ್ಲ ಥರದಲ್ಲೂ ಬಂದಿರ್ತೀವಿ. ಇವಾಗ ತಹಸೀಲ್ದಾರ್ DC ಅವ್ರ ಗಮನ ತರುವ ರೀತಿಯಲ್ಲಿ ಆಗಿದೆ ಅಂತ ಅದು ಗೊತ್ತಾಗಲಿಲ್ಲ ಅಂತ ನೀವು ತಂದಿದ್ರಿ. ಇವಾಗ DC ಅವ್ರಿಗೆ ದಯಾಮರಣ ಕೋರಿದ್ದಾರೆ. ನೀವು ತಹಸೀಲ್ದಾರ್ ಯಾವುದೇ ರೀತಿ ರಿಪೋರ್ಟ್ ಕೊಟ್ಟಿಲ್ವಾ ಅವ್ರಿಗೆ? ಕೊಟ್ಟಿದ್ದಾರೆ ಸರ್. ಏನು ಈ ಥರ ಈಗ ತೊಂದರೆ ಕೊಡ್ತಾವ್ರೆ, RTC ಬೋಗಸ್ RTC ಮಾಡಿಕೊಂಡು ಅದು ಮೂಲ ದಾಖಲಾತಿ ಯಾವುದೂ ಇಲ್ಲ ಅಂತ ಇದನ್ನು ರದ್ದುಪಡಿಸಬೇಕು ಅಂತ ತಹಸೀಲ್ದಾರ್ ಸಾಹೇಬರು AC ಅವರಿಗೆ DC ಅವರಿಗೆ ಹಳೆಪಾಡಿ ಕೈ ಬರೋದು ಇಲ್ಲ ಅದು ಗೋಮಾಳದಲ್ಲಿ ಇರುತ್ತೆ. 122 ಸರ್ವೆ ನಂಬರು. ಎಷ್ಟು ವರ್ಷ ಆಯ್ತು ತಾವು ಪರ್ಚೇಸ್ ಮಾಡಿ? ಅದು 48ರಲ್ಲಿ 1948ರಲ್ಲಿ. ಈಗ ಸಂಪಟ್ಟಂಗೆ ಈಗ ಅದು 128 ಗೋಮಾಳದಲ್ಲಿ ಇರುತ್ತೆ 8 ಎಕರೆ. ನಾವು 10 ದುರಸ್ತಿ ಎಲ್ಲ ಮಾಡಿಸ್ತೀವಿ 2010-11ರಲ್ಲಿ. ಆ ಟೈಮಲ್ಲಿ ಏನು ಮಾಡ್ತಾರೆ, ಅಲ್ಲಿ 8 ಎಕರೆ ಇರಲ್ಲ, 18 ಎಕರೆ ಇದು 18 ಗುಂಟೆ ಕೈ ಬಿಟ್ಟೋಗಿರ್ತದೆ. ಇವರೇ ತಿಮ್ಮೇಗೌಡರು ಹುಚ್ಚೇಗೌಡರು ಆವರಿಸ್ಕೊಂಡಿರ್ತಾರೆ. ಈಗ ತಾವು ಹೇಳಿದ್ರಲ್ಲ ಗಂಟ್ಕಳ್ಳಿ ಇವರು ದುಡ್ಡಿಂದ ಪರ್ಚೇಸ್ ಮಾಡಿದ್ರು, ಯಾರು ಗಂಟ್ಕಳ್ಳಿ ಪಟೇಲ್ ನಂಜೇಗೌಡರು ಅವ್ರಿಗೆ ಇಲ್ಲ ಸರ್, ಇದರಿಂದ ಸರ್ಕಾರದಿಂದ ಅಲರ್ಟ್ ಆಗಿರೋದು. ಈಗ ಇವರು ಸಂಬಂಧಪಟ್ಟಂತ ಈಗ ಹೇಳಿದ್ರ ನೆಂಕನದೊಡ್ಡಿ ಅವರು ಅಂತೇಳಿ ಅವರು ಮಾಡಿ ಈಗ 15-20 ಹಿಂದೆ ಅವರು ಸಮಸ್ಯೆಗಳನ್ನ ಬಗೆ ಈ ರೀತಿ ನಮಗೆ ದೌರ್ಜನ್ಯ ನಡೀತಾರೆ ಅಂತ ಹೇಳಿದ್ರು. ಇಲ್ಲಿ ಯಾಕೆ ಸುಮ್ಮನಿದ್ರಿ ನೀವು? ಕೋವಿಡ್ ಆಗಿ 2021 ಕೋವಿಡ್ ಮುಗೀತು. ಇವಾಗ 3-4 ಸಾರಿ ಅಳತೆಗೆ ಹಾಕಿ ಸರ್ವೆ ಮಾಡಬೇಕು. ಇದು 4ನೇ ಸಾರಿ ಸರ್ವೆ. ಅದನ್ನು ಹೇಳಿ ಸರ್, ಇಲ್ಲಿವರೆಗೂ ಯಾಕೆ ಸುಮ್ಮನಿದ್ರಿ? ಇದ್ರ ಬಗ್ಗೆ ಸ್ಪಷ್ಟೀಕರಣೆ ಸಮಸ್ಯೆನೇ ಹೇಳಿದ್ರು. ಈ ರೀತಿಯಾಗಿ ಒಂದು ಹಣ ಬಲ್ಲ ತೋಳ್ಬಲ್ಲ ಯಾವುದು ಇಲ್ಲ ಸರ್, ಹಣ ಅವ್ರು ಹೇಳಿದ್ರು, ತಾವು ಹೇಳ್ತಾ ಇದ್ರು ಆ ರೀತಿ ಮಾಡೋದು 15 ಸಾವಿರ ಆಯ್ತಲ್ವಾ? ಇಲ್ಲಿವರೆಗೆ ಯಾಕೆ ಸುಮ್ಮನಿದ್ರಿ? ಅವಾಗಲೇ ಮಾಡೋದಾಯ್ತಲ್ಲ ಮಾನಿಗೆ ಪೇಪರ್ ಇದು ಗಮನ ಬರ್ದಿಲ್ಲ. ನಾವು ಚನ್ನಪಟ್ಟಣಕ್ಕೆ ಹೆಚ್ಚಿಗೆ ಓಡಾಡಲ್ಲ.
ಯಾರ ಸ್ನೇಹಿತರ ಹೇಳಾಗಿ ನಮಗೆ ಗೊತ್ತಾಗ್ತಿದ್ದು ಈ ಥರ ನಿಮ್ಮ ಜಮೀನ್ ಮೇಲೆ ಈ ಥರ ಯೂಟ್ಯೂಬಲ್ಲಿ ಪೇಪರಲ್ಲಿ ಪತ್ರಕರ್ತಲ್ಲಿ ಬಿಟ್ಟವ್ರೆ ಅಂತಾಗಲೇ ಗೊತ್ತಾದ್ದು ನಮಗೆ. ನಾವಿದ್ದದ್ದು ಮದ್ದೂರು ಎಲ್ಲೆಲ್ಲಿ ಮದ್ದೂರು ತಾಲೂಕಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಓಡಾಡೋದು, ಅಲ್ಲೇ ವಾಸ, ಮಂಡ್ಯದಲ್ಲಿ ಇರೋದೆ ನಾನು. ಹಂಗಾಗಿ ಗೊತ್ತಾಗಲಿಲ್ಲ, ನನಗೆ ಲೇಟಾಗಿ ಗೊತ್ತಾಯಿತು. ಆಮೇಲೆ ಸ್ನೇಹಿತರ ವಿಚಾರಿಸಲಾಗಿ ಈ ಥರ ಮೂಲ ದಾಖಲಾತಿ ನಿಮ್ಮಲ್ಲಿರುವಾಗ ಅವ್ರು ಯಾಕೆ ಆ ಥರ ಗಲಾಟೆ ಮಾಡ್ತಾವ್ರೆ ಅಂದಾಗಿ ನಾವು ತಹಸೀಲ್ದಾರ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಈ ಥರ ನಮ್ಮ ಜಮೀನ ತಾವು ಬಿಡಿಸ್ಕೊಡ್ಬೇಕು ಅಂತ, ಒತ್ತುವರಿ ಬಿಡಿಸ್ಕೊಡ್ಬೇಕು ಅಂತ ಕೇಳಲಾಗಿ ಅವರು 2-3 ಸಾರಿ ಅವ್ರಿಗೆ ನೋಟಿಸ್ ಎಲ್ಲ ಕೊಟ್ಟು ತಮ್ಮಲ್ಲಿ ಏನಿದೆ ದಾಖಲಾತಿ, ಮೂಲ ದಾಖಲಾತಿ ಏನಿದೆ ತಗೊಬನ್ನಿ ಅಂತ ಹೇಳಿದ್ರು ಅವರಲ್ಲಿ ಏನು ಇಲ್ಲದ ಕಾರಣ 2 ಸಾರಿ ಡೇಟ್ ಕೊಡ್ತಾರೆ. ಅವ್ರಿಗೂ ನಮಗೂ ಕೊಡ್ತಾರೆ. ಈ ಥರ ಸ್ಪಾಟ್ ಇನ್ಸ್ಪೆಕ್ಷನ್ ಗೊತ್ತಾದ್ದೀವಿ, ತಾವು ಬನ್ನಿ ಅಂತ. ಅಲ್ಲಿ ಬಂದಾಗ ಅಧಿಕಾರಿಗಳನ್ನೇ ಬೈಯೋದು, ಆಡೋದು, ಚೈನ್ ಬಿಡಿಸೋದಿಲ್ಲ. ಆಮೇಲೆಲ್ಲ ಅವರ ಸಂಬಂಧಿಕರು ಹೆಂಗಸುಗಳೆಲ್ಲ ಇದು ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ ಆಫೀಸರ್ಗಳನ್ನ. ಅವರು ಭಯಭೀತರಾಗಿ ಯಾವುದೇ ಥರದ ಕ್ರಮ ಕೈಗೊಳ್ಳಲ್ಲ. ಇವಾಗ ಪೊಲೀಸ್ನವ್ರು FIR ಎಲ್ಲ ಮಾಡೋರು ಅವ್ರ ಮೇಲೆ ಮಾಡಿ